ನಿನ್ನೆ ಧಾರವಾಡದಲ್ಲಿ ನೇಮಕಾತಿಗಾಗಿ ನಡೆದಂತ ಹೋರಾಟ ಈಗ ಮತ್ತೊಮ್ಮೆ ಇಡೀ ದೇಶಾದ್ಯಂತ ಚರ್ಚೆಯಲ್ಲಿದೆ. ನೋಡಿ, ನಿನ್ನೆ ಹೋರಾಟದಲ್ಲಿ ಭಾಗಿಯಾಗಿದ್ದಂತ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆ ಅಂತಂದ್ರೆ ಅದು ಅಂತಿಂತ ಹೋರಾಟ ಆಗಿರಲಿಲ್ಲ. ಮತ್ತೊಮ್ಮೆ ಸರ್ಕಾರದ ಒಂದು ಮುಖವಾಡವನ್ನ, ಈ ಸರ್ಕಾರದ ನಾಯಕರ ಮುಖವಾಡವನ್ನು ಕಳಚಿದೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನೆ ಹೋರಾಟಕ್ಕಿಂತ ಮುಂಚೆ ಇದ್ದಂತ ಒಂದು ಆಕ್ರೋಶಕ್ಕೂ ಕೆಲವೊಂದಿಷ್ಟು ಈ ಆಡಳಿತ ಪಕ್ಷದ ಸಚಿವರು ಕೊಟ್ಟ ಸ್ಟೇಟ್ಮೆಂಟ್ ನಂತರ ಹೆಚ್ಚಾದಂತ ಕಿಚ್ಚಿಗೂ ತುಂಬಾ ವ್ಯತ್ಯಾಸ ಇತ್ತು. ನೋಡಿ, ಮುಂಚೆ ಆಲ್ಮೋಸ್ಟ್ ಶಾಂತಿಯುತವಾಗಿ ಸಾಕ್ತಾ ಇದ್ರು ಎಲ್ಲರೂ ಕೂಡ. ಬಟ್ ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವು 3,000 ನಿರುದ್ಯೋಗ ಭತ್ಯೆಯನ್ನು ಯಾಕೆ ಕೊಡ್ತಾ ಇದ್ದೀವಿ, ನೇಮಕಾತಿ ಇಲ್ಲ ಅಂತ ಕೊಡ್ತಾ ಇದೀವಿ ಅಂತ ಏನೇನು ಹೇಳ್ತಾರೆ. ನೀವು ಕೊಡೋ 3,000 ಯಾರಿಗೂ ಸರಿಯಾಗಿ ತಲುಪ್ತಾ ಇಲ್ಲ, ಅನ್ನೋದು ಕೊಡ್ತಾ ಇರೋದು ಯಾರಿಗೆ ಅಂತ ಕೂಡ ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಅಂಥದ್ರಲ್ಲಿ ಈ ಸ್ಟೇಟ್ಮೆಂಟು ನಿಮಗೆ ಶೋಭೆ ತರುವಂಥದ್ದಲ್ಲ. ಆ್ಯಂಡ್ ಇದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅಲ್ಲಿ ಭಾವಚಿತ್ರಗಳಿಗೆ ಬೆಂಕಿ ಹಾಕುವಂಥದ್ದು ಎಲ್ಲವೂ ಕೂಡ ಮಾಡಿದ್ರು ಆಸ್ಪಿರೆಂಟ್ಸು. ಸೊ ಅದಾದ್ಮೇಲೆ ಇನ್ನೊಂದೇನು ಅಂತಂದರೆ, ಸಂತೋಷ್ ಲಾಡ್ ಅವರು ನೋಡಿ, ರಾಜಕೀಯ ಮಾಡೋದಕ್ಕೆ ನೂರಾರು ವಿಷಯಗಳಿವೆ. ರಾಜಕೀಯ ಸ್ಟೇಟ್ಮೆಂಟ್ಗಳನ್ನ ಬೇರೆ ಬೇರೆ ರೀತಿ ಕೊಡ್ಬೋದು. ಬಟ್ ಇಲ್ಲಿ ಹೇಳ್ತಾ ಇರೋದೇನು ನೀವು ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳು 56,000 ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ. ಸೊ ಅದನ್ನ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾರೆ. ಅದನ್ನ ತಿಳ್ಕೊಂಡು ಬಂದು ಬಿಜೆಪಿಯವರು ಕ್ರೆಡಿಟ್ಸ್ಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ. ನೋಡಿ, ಅವರು ಕ್ರೆಡಿಟ್ಸ್ಗಾಗಾದ್ರೂ ಮಾಡಲಿ, ಇನ್ನೇನಾದ್ರೂ ಮಾಡಲಿ, ನೀವು ಮಾಡೋ ಕೆಲಸವನ್ನು ಸರಿಯಾಗಿ ನೆಟ್ಟಗೆ ಮಾಡಿದ್ರೆ ಅವ್ರು ಯಾಕೆ ಬಂದು ಹೋರಾಟ ಮಾಡ್ತಾ ಇದ್ರು? ಹಾಗಾದ್ರೆ ಈ ಹಿಂದೆ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಂಥ ವಿದ್ಯಾರ್ಥಿಗಳ ಹೋರಾಟಕ್ಕೆ ನೀವು ಕೊಟ್ಟಂತ ಬೆಲೆ ಏನು? ಅವಾಗ ಯಾರು ಬಿಜೆಪಿಯವರು ಬಂದಿದ್ರ ಅಥವಾ JDS ಅವರು ಬಂದಿದ್ರು ಅಥವಾ ಯಾವ ಪಾರ್ಟಿ ಬಂದಿತ್ತು? ನಿಮ್ಮ ನಾಯಕರಾದಂಥ ಯುವ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮಾತಿಗೂ ಕೇಂದ್ರ ಸರ್ಕಾರದ ಕಡೆ ತೋರಿಸಿ 1 ಕೋಟಿ ಉದ್ಯೋಗ ಎಲ್ಲಿ ಅದೆಲ್ಲಿ ಅಂತೇಳಿ ಹೋಗಿ ವಿದೇಶಗಳಲ್ಲಿ ಮಾತಾಡ್ತಾರೆ. ಈಗ ನಮ್ಮ ರಾಜ್ಯದ ಪರಿಸ್ಥಿತಿಯನ್ನ ನೀವು ಯಾವ ರೀತಿ ಅರ್ಥೈಸ್ಕೊಳ್ತೀರಾ? ಅಂಡ್ ನಿನ್ನೆ ನಡೆದ ಹೋರಾಟದಲ್ಲಿ ಯಾವ ರಾಜಕೀಯ ಉದ್ದೇಶ ಕೂಡ ಇರಲಿಲ್ಲ. ಇನ್ನೊಂದು ಸ್ಪಷ್ಟವಾಗಿ ನೀವು ಅಲ್ಲಿ ಸಚಿವರು ಗಮನಿಸಬೇಕು, ರಾಜಕೀಯ ನಾಯಕರ ಹೋರಾಟ ಆಮೇಲೆ ಸಾಗಿದಂಥದ್ದು. ಅದಕ್ಕಿಂತ ಮುಂಚೆನೆ ಪರ್ಮಿಷನ್ ಇಲ್ಲದೇ ಇದ್ರೂ ಕೂಡ ಧೈರ್ಯವಾಗಿ ಆಸ್ಪಿರೆಂಟ್ಸ್ಗಳ ಗುಂಪು ಹೋರಾಟಕ್ಕೆ ಇಳಿದಿತ್ತು. ಅದನ್ನ ನೀವು ಗಮನಿಸಿಲ್ಲ ಅನ್ಕೊಳ್ತೀನಿ. ಅಲ್ಲಿ ರಾಜಕೀಯ ಪ್ರೇರಿತ ಆಗಿದ್ರೆ ರಾಜಕೀಯ ನಾಯಕರೊಂದಿಗೆನೆ ಸಾಕ್ತಾ ಇದ್ರು ಅವರು. ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತಂದ್ರೆ, ಬಿಜೆಪಿ ಪಕ್ಷದ ಪರ ಹೋರಾಟಕ್ಕೆ ಬಂದಂತ ಸ್ವತಃ ಆರ್ ಅಶೋಕ್ ಅವರಿಗೆ ಗೋ ಬ್ಯಾಕ್ ಅಂತೇಳಿ ಆಸ್ಪಿರೆಂಟ್ಸ್ ಘೋಷಣೆಗೆ ಹೋಗಿದ್ರು. ಯಾಕೆ? ಅವರಿಗೆ ರಾಜಕೀಯದ ಇಂಟೆನ್ಷನ್ ಇದ್ರೆ ಅವ್ರನ್ನು ಕರ್ಕೊಳ್ತಿದ್ರು ಹೋರಾಟಕ್ಕೆ. ನೋಡಿ, ಇಲ್ಲಿ ಅನ್ಯಾಯ ಆಗಿರುವಂಥದ್ದು ಓದುತ್ತಿರುವಂಥ ಲಕ್ಷಾಂತರ ಜನ ಯುವ ಜನತೆ, ಆ ಯುವ ಜನತೆಯ ಪ್ರತಿನಿಧಿಗಳಾಗಿ ಅಲ್ಲಿ ಒಂದಿಷ್ಟು ಸಾವಿರಾರು ಜನ ಆಸ್ಪಿರೆಂಟ್ಸ್ ಹೋರಾಟಕ್ಕೆ ಇಳಿದಿದ್ರು. ಸೊ ಅವರನ್ನ ನೀವು ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತೀರಿ ಅಂತಂದ್ರೆ ನಿಮಗೆ ಯಾವ ರೀತಿಯಾದಂಥ ಜನಪ್ರತಿನಿಧಿಗಳು ಅಂತ ನಾವು ಕರಿಬೇಕು? ಇನ್ನೊಬ್ನ ಯಾರೋ ಒಬ್ಬನು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಿಷ್ಟು ಜನ ಈ ಪಕ್ಷಕ್ಕೆ ನಿಷ್ಠಾವಂತರು ಇರ್ತಾರೆ, ತುಂಬಾ ನಿಷ್ಠಾವಂತರು. ಅವರು ಪಕ್ಷ ಏನು ಮಾಡಿದ್ರು ನಾವು ಅದನ್ನ ಶ್ಲಾಘನೆ ಮಾಡ್ತೀವಿ, ನಾವು ಅದನ್ನ ಕೊಂಡಾಡ್ತೀವಿ ಅನ್ನೋ ಜನಗಳು 500 ರೂಪಾಯಿ ಇಸ್ಕೊಂಡು ಬಿಜೆಪಿಯಿಂದ ಫಂಡಿಂಗ್ ಮಾಡಿಸ್ಕೊಂಡು ಬಂದಿರೋ ಹೋರಾಟಗಾರ, ನಕಲಿ ಹೋರಾಟಗಾರರು ಅಂತ ಏನೋ ಒಂದು ಹಾಕಿದ್ದ. ಖಂಡಿತವಾಗಿ ಹೇಳ್ತೀನಲ್ಲ, ಈ ರೀತಿ ಪಕ್ಷದ ಬಗ್ಗೆ ಅಭಿಮಾನ ಇರಬೇಕಾದ್ರೆ ದುರಾಭಿಮಾನ ಇರಬಾರ್ದು. ಅವ್ರು ಏನೇ ಮಾಡಿದ್ರು ಸರಿ, ಆ ವ್ಯಕ್ತಿ ಏನೋ ಮಾಡಿದ್ರು ಸರಿ, ವ್ಯಕ್ತಿಯ ಎಷ್ಟೇ ಕೆಟ್ಟ ಕೆಲಸ ತಪ್ಪು ಮಾಡಿದ್ರು ಅಥವಾ ಒಳ್ಳೆಯವನು ಅನ್ನುವಂಥ ನಿಮ್ಮ ಮನೋಭಾವವನ್ನು ತಲೆಯಿಂದ ತೆಗಿಬೇಕು ಫಸ್ಟ್. ಎಲ್ಲಿವರೆಗೂ ರಾಜಕೀಯ ನಾಯಕರ ಬಕೆಟ್ ಹಿಡ್ಕೊಂಡು ಗುಲಾಮಗಿರಿ ಮಾಡ್ತಿರೋ ಅಲ್ಲಿವರೆಗೂ ಯಾವ ಕೆಲಸಗಳು ಕೂಡ ಸರಿಯಾಗಿ ಆಗಲ್ಲ. ಸೊ ಅದಕ್ಕೆ ಎಷ್ಟೋ ಜನ ಈ ಮನಸ್ಥಿತಿಯಿಂದ ದಯವಿಟ್ಟು ಹೊರ ಬನ್ನಿ. ಅದು ಬಿಜೆಪಿ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಇನ್ನೊಂದು ಪಕ್ಷ ಆಗಿರಲಿ, ಅದು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಬೇಕು, ಆ ವ್ಯಕ್ತಿ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಬೇಕು. ವ್ಯಕ್ತಿ ಗೌರವ ಏನು, ವ್ಯಕ್ತಿಯನ್ನ ಆರಾಧನೆ ಮಾಡೋದೇನಿದೆಯಲ್ಲ, ಅದು ಮೊದಲೇ ನಮ್ಮ ಸಮಾಜಕ್ಕೊಂದು ದೊಡ್ಡ ಮಾರಕ ಪಿಡುಗದು. ಅಂಬೇಡ್ಕರ್ ಅವರು ಹೇಳುವುದಂಥದ್ದು, ಬಸವಣ್ಣ ಅವರು ಹೇಳುವುದಂಥದ್ದು ಸಮಾನತೆ, ಜಾತ್ಯತೀತದ ತತ್ವಗಳನ್ನು. ಬಟ್ ಇವತ್ತು ಅವರನ್ನು ಪೂಜಿಸ್ತಾರೆ ಹೊರತು ಅವರ ತತ್ವಗಳನ್ನಲ್ಲ. ಸೊ ಹಂಗಾಗೋಗಿದೆ ನಮ್ಮ ಸಮಾಜ ಇವತ್ತು. ನಿರುದ್ಯೋಗಿ ಯುವಕರಲ್ಲಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರೆ, ಇವನು ಯಾರೋ ಬಿರಿಯಾನಿಗೋಸ್ಕರ ಹೋರಾಟ ಮಾಡಕ್ಕಂತ ಬಿರಿಯಾನಿ ಕೊಡಿಸ್ತಾರೆ ಬನ್ನಿ ಅಲ್ಲಿ ಯುವಕರು. ಅಲ್ಲಿದ್ದವರೆಲ್ಲ ಸೇರಿ ನಿಮಗೆ ಭಿಕ್ಷೆ ಹಾಕಿ ಕಳಿಸ್ತಾರೆ. ಇನ್ನೊಂದು ಡಿ.ಕೆ. ಶಿವಕುಮಾರ್ ಅವರು ಹೇಳಿದಂಥದ್ದು 3,000 ರೂಪಾಯಿ. ನಿನ್ನೆ ಅದೆಷ್ಟೋ ಜನ ಆಸ್ಪಿರೆಂಟ್ಸ್ ಹೇಳಿದ್ರಿ ಈ ಮಾತನ್ನು. ಅವ್ರದ್ದು ನಂಬರ್ ಇದ್ರೆ ಇಸ್ಕೊಳ್ಳಿ, ಫೋನ್ಪೇ ನಾವೇ ಒಂದು 3,000 ಸಾವಿರ ಎಲ್ಲ ಆಸ್ಪಿರೆಂಟ್ಸ್ ಹಾಕ್ಬೋಣ ಎಲ್ಲರೂ ಹೋರಾಟಗಾರರು. ಮತ್ತ್ಯಾಕೆ ಅವರಿಂದ ದುಡ್ಡು? ನೀವು ಇವತ್ತೇ ನಿಲ್ಲಿಸ್ರಿ ಆ ಒಂದು ನೀವು ಕೊಡ್ತಾ ಇರೋ ದುಡ್ಡನ್ನ. ಫಸ್ಟು ರೆಕ್ರೂಟ್ಮೆಂಟ್ಗಳು ಮಾಡಿ, ಡೆವಲಪ್ಮೆಂಟ್ ಮಾಡಿ. ಯಾರು ಕೇಳಿದ್ರು ಅದನ್ನು ನೀವು ಕೊಡಿ, ಉಚಿತ ಭಾಗ್ಯಗಳನ್ನು ಕೊಟ್ಟು. ಅದು ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ ನೀವು ಮಾಡಿಕೊಂಡ ಸ್ಟ್ರಾಟಜಿ. ಅದು ರಾಜ್ಯದ ಯುವ ಜನತೆ ಅಥವಾ ರಾಜ್ಯದ ಜನತೆ ಕೇಳಿದಂಥದ್ದಲ್ಲ. ಆಸೆ ತೋರಿಸಿ ವೋಟ್ ಪಡ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡೋ ನಿಮಗೆ ಇಷ್ಟಿರಬೇಕಾದ್ರೆ ಮುಂದಿನ ಚುನಾವಣೆಯಲ್ಲಿ ಮತ ಚಲಾಯಿಸುವಂಥದ್ದು ಒಂದು ಬಂದೇ ಬರುತ್ತೆ.
ಅವಾಗ ತೋರಿಸ್ತಾರೆ ಏನು ಅಂತೇಳಿ, ಯಾರಿಗೆ 3,000 ಕೊಡಬೇಕು, ಯಾರಿಗೆ ಕೊಡಬಾರ್ದು ಅಂತೇಳಿ. ಸೊ ನೋಡಿ, ರಾಜ್ಯದ ಆಡಳಿತ ಪಕ್ಷಕ್ಕೆ ಶೋಭೆ ತರುವಂಥ ಮಾತುಗಳಲ್ಲ ಇವೆಲ್ಲ. ನೇಮಕಾತಿ ಮಾಡ್ತೀವಿ, ಮಾಡಲ್ಲ, 2 ಸ್ಟೇಟ್ಮೆಂಟ್. ನಮ್ಮ ಕೈಲಿ ಆಗಲ್ಲ ಅಂದಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ರೆ ಮುಂದಿನ ಏನು ಮಾಡ್ಬೇಕನ್ನೋಂಥದ್ದು ನಿರ್ಧಾರ ಮಾಡುವಂಥ ಶಕ್ತಿ ಇದೆ ಯುವ ಜನತೆಗೆ. ಇಲ್ಲ, ಇಂಥ ದಿನ ಮಾಡ್ತೀವಿ ಅಂತ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕು. ಬಾಯಿಗೆ ಬಂದಂಗೆ ಬಂದು ಅವ್ರು ಮಾಡಿದ್ರ ಇವ್ರು ಮಾಡಿದ್ರ, ಕೇಂದ್ರ ಸರ್ಕಾರ ಅವ್ರು ಮಾಡಿಲ್ಲ ಅಂತ ನಿಮ್ಮನ್ನ ಅಧಿಕಾರಕ್ಕೆ ಬಂದು ಕೂರಿಸಿರೋದು. ಅವ್ರು ಮಾಡಿದ್ರೆ ಅವ್ರನ್ನ ಯಾಕೆ ಅಲ್ಲಿ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂರಿಸಿರ್ತಿದ್ರು? ಆ್ಯಂಡ್ ಇಬ್ಬರು ಕಳ್ರೆ ಅವ್ರು ಮಾಡಿದ ಮೀಸಲಾತಿ ಹೆಚ್ಚಳಕ್ಕೆ ವೋಟ್ ಬ್ಯಾಂಕ್ಗೋಸ್ಕರ ಮಾಡೋದು ಸಮಸ್ಯೆ ಇವತ್ತು ಬಂದು ಕುಂತಿದೆ ಕೋರ್ಟಲ್ಲಿ. ಯಾರನ್ನು ನಾವಿಲ್ಲಿ ಮೆಚ್ಚಿಸೋದಕ್ಕೆ ಅಥವಾ ಅವ್ರನ್ನ ಹೋರಾಟಕ್ಕೆ ಬನ್ನಿ ಅಂತ ಕರೆದಿರೋದಲ್ಲ, ಅವರೇ ಸಪೋರ್ಟ್ ಕೊಟ್ಟಿರೋದು. ಸೊ ಇಲ್ಲ ಆಗಿರುವಂಥದ್ದು ಇಷ್ಟು. ಈ ಒಟ್ಟಾರೆ ಬೆಳವಣಿಗೆ ಬಗ್ಗೆ ಈಗಾಗಲೇ ಮತ್ತೊಮ್ಮೆ ರಾಷ್ಟ್ರ ಮಟ್ಟದಲ್ಲಿ ಟ್ವಿಟರ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಸದ್ದಾಗ್ತಾ ಇದೆ. ಇನ್ನಷ್ಟು ಆಗುತ್ತೆ, ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಇನ್ನೊಂದು ಬಜೆಟ್ ಮುಗಿದ ತಕ್ಷಣವೇ ದಿನಾಂಕ ಘೋಷಣೆ ಆಗಬೇಕು ನೇಮಕಾತಿದು. ಈ ಕೋರ್ಟ್ ಎಲ್ಲ ಮುಗಿದ ತಕ್ಷಣ ಈ ಬಾರಿ ಏನಾದರೂ ಮತ್ತೆ ಕೋರ್ಟಲ್ಲಿ ಹೋಗಿ ಹಾಜರಾಗದೇ ಇರೋದು ನಾಟಕಗಳು ಮಾಡಿದ್ರೆ ಖಂಡಿತವಾಗಿ ಇದೆ, ಅದು ಬೇರೆ ಲೆವೆಲಲ್ಲಿದೆ. ಇನ್ನೇ ನೋಡಿದಂಥದ್ದು ಸುಮ್ಮನೆ ಜಸ್ಟ್ ಟ್ರೈಲರ್ ಅಷ್ಟೇ, ಅದು ಇನ್ನೂ ಅಸಲಿ ಪಿಕ್ಚರ್ ಬೇರೆ ಥರ ಇರುತ್ತೆ. ಯಾಕೆಂದರೆ ಇದಕ್ಕೆ ಪರ್ಮಿಷನ್ ಇಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಹೋರಾಟಕ್ಕೆ ಬರೋ ವಿಷಯದಲ್ಲಿ ಸ್ವಲ್ಪ ಇನ್ನೊಂದಿಷ್ಟು ಆಸ್ಪೆಕ್ಟ್ಸ್ ಸೇರಿಲ್ಲ. ಬಟ್ ನೆಕ್ಸ್ಟ್ ಯಾವ ಪರ್ಮಿಷನ್ನು ಯಾವ ಇಲಾಖೆನೂ ತಡೆಯೋಕ್ಕಾಗಲ್ಲ. ಆ ರೀತಿಯಾಗಿ ಹೋರಾಟ ಮಾಡಿದ್ರೆ ಏನು ಮಾಡ್ತೀರಾ? ನಿನ್ನೆ ಪೊಲೀಸ್ ಕಮಿಷನರ್ ಕೂಡ ತುಂಬ ವರ್ತನೆಯಲ್ಲಿ ಪಾಪ ಅವ್ರಿಗೂ ಗೊತ್ತು, ಈಗ ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರು, ಅವ್ರಿಗೂ 108 ತಲೆನೋವು ಇರುತ್ತೆ. ಆ್ಯಂಡ್ ಅದರ ಜೊತೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಅವ್ರ ಕೆಲಸ, ಅವ್ರ ಪಾಡ್ಗವ್ರು ಮಾಡ್ತಾರೆ. ಬಟ್ ಅವ್ರಿಗೂ ಸಮಸ್ಯೆ ನೋಡಿ. ಸ್ವತಃ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿಗಳಿಲ್ಲ ಗೃಹ ಸಚಿವರೇ. ನಿಮ್ಮ ಒಂದು ಪರಿಸ್ಥಿತಿ ಹೆಂಗಿದೆ ನೋಡಿ. ಅಲ್ಲಿ ಬಂದಂಥ ಅಷ್ಟು ಆಸ್ಪಿರೆಂಟ್ಸ್ನ ಕಂಟ್ರೋಲ್ ಮಾಡೋಕ್ಕೂ ಸರಿಯಾದ ಪೊಲೀಸ್ ವ್ಯವಸ್ಥೆ ಇಲ್ಲ ನಿಮ್ಮ ಹತ್ರ ಅಂದರೆ, ಮತ್ತು ಪೊಲೀಸ್ ನೇಮಕಾತಿ ಮಾಡೋಕ್ಕಾಗ್ತಿಲ್ಲ. ವಯೋಮಿತಿ ಸಡಿಲಿಕೆ ಕೊಡ್ತೀನಿ, ಒಂದು ಬಾರಿ ಪರ್ಮನೆಂಟ್ ಏಜ್ ರಿಲ್ಯಾಕ್ಸೇಷನ್ ಕೊಡಿ PC ಅಂದರೆ ನೀವು ಕೊಡೋದಕ್ಕೆ ರೆಡಿ ಇಲ್ಲ. ರಾಜಕೀಯದಲ್ಲಿ ಮಾತ್ರ ನೀವು ಎಷ್ಟೇ ವಯಸ್ಸಾದರೂ ನೀವು ರಾಜಕೀಯ ಮಾಡ್ಬೋದು. ಪೊಲೀಸ್ ಹುದ್ದೆಯ ಆಕಾಂಕ್ಷೆಗಳು ಮಾತ್ರ ನಮಗೆ ಏಜ್ ಲಿಮಿಟ್ ಹೆಚ್ಚಿಗೆ ಮಾಡಿ ಅಂದರೆ ಮಾಡಲ್ಲ. ಎಂಥ ನ್ಯಾಯ ನೋಡಿ. ಬೇರೆ ರಾಜ್ಯಗಳದ್ದು ಹೇಳಿ ಲಿಸ್ಟ್ ತಂದು ಕೈಗಿಟ್ಟರೂ ಕೂಡ ಅದನ್ನು ನೋಡಿ ಸುಮ್ಮನಾಗ್ತೀರಿ ಅಂದರೆ ನೀವೆಂಥ ಗೃಹ ಸಚಿವರು ಅಂತ. ನಿನ್ನೆ ನಡೆದ ಹೋರಾಟವನ್ನು ಸೂಕ್ಷ್ಮವಾಗಿ ನೀವು ಗಮನಿಸಿದ್ರಿ, ಗಂಭೀರವಾಗಿ ಪರಿಗಣಿಸಿದ್ರಿ ಅಂದರೆ ಖಂಡಿತವಾಗಿ ಇನ್ನೊಂದು ವಾರದಲ್ಲಿ ಒಂದು ನಿರ್ಧಾರವನ್ನು ಪ್ರಕಟ ಮಾಡ್ತೀರಿ. ಇಲ್ಲ ಅಂತಂದರೆ ಇಡೀ ರಾಜ್ಯದ ತುಂಬ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಹೋರಾಟಗಳು ಶುರುವಾದರೆ ಯಾವ ಇಲಾಖೆ, ಯಾವ ಸರ್ಕಾರ ಕೂಡ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಮರ್ಯಾದೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹರಾಜಾಗುತ್ತೆ. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಶುರುವಾಗುತ್ತೆ, ಬರೀ ಧಾರವಾಡ ಒಂದಲ್ಲ. ಅವಾಗ ಏನೂ ಮಾಡೋಕ್ಕಾಗಲ್ಲ, ಯಾವ ಕಂಟ್ರೋಲ್ಗೂ ಕೂಡ ಸಿಗದೇ ಇರುವಂಥ ಪರಿಸ್ಥಿತಿ ಆಗ್ಬೋದು. ಸೊ ಅದಕ್ಕೆ ನೋಡಿ, ದಯವಿಟ್ಟು ಸರ್ಕಾರದ ಒಂದು ಮಟ್ಟದಲ್ಲಿರುವಂಥ ಅಧಿಕಾರಿಗಳು ಈಗ CM ಅವರ ಗಮನಕ್ಕೆ ವಿಷಯಗಳನ್ನು ಕಂಪ್ಲೀಟಾಗಿ ತರಬೇಕು ನೀವು. ಆ್ಯಂಡ್ ಪೊಲೀಸ್ ಇಲಾಖೆ ಕೂಡ ಅಷ್ಟೇ. ನಿನ್ನೆ ನಡೆದಂಥ ಹೋರಾಟದಲ್ಲಿ ಹಲವಾರು ಜನ ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಗಾಯ ಆಗಿದೆ. ಏನು ಮಾಡೋಕ್ಕಾಗಲ್ಲ, ವ್ಯವಸ್ಥೆ ಹಂಗಿದೆ, ಕೈ ಮೀರಿ ಹೋದಂಥ ಪರಿಸ್ಥಿತಿ ಇದೆ. ಆಲ್ರೆಡಿ ತಾಳ್ಮೆ ಕಟ್ಟೆ ಹೊಡ್ಕೊಂಡಿದ್ದಾರೆ ಯುವಕರು. ಈ ಹಿಂದಿನ ಹೋರಾಟಕ್ಕೆ ನೀವು ಬೆಲೆ ಕೊಟ್ಟಿದ್ರೆ ಇದರ ಅವಶ್ಯಕತೆನೂ ಇರ್ತಾ ಇರಲಿಲ್ಲ. ಸೊ ನೀವು ಬೆಲೆ ಎಲ್ಲಿವರೆಗೂ ಕೊಡಲ್ಲ ಅಲ್ಲಿವರೆಗೂ ಯುವಜನತೆ ಆಕ್ರೋಶ ಕಡಿಮೆ ಆಗಲ್ಲ. ಸೊ ದಯವಿಟ್ಟು ನೀವು ಸ್ಪಷ್ಟವಾದ ನಿರ್ಧಾರವನ್ನು ಒಂದು ವಾರದಲ್ಲಿ ತಿಳಿಸ್ಬೇಕು. ತಿಳಿಸಿಲ್ಲ ಅಂದರೆ ಸಮಸ್ಯೆಗಳು ಬಹಳಷ್ಟು ವಿಕೋಪಕ್ಕೆ ಹೋಗುವಂಥ ಸಾಧ್ಯತೆ ಇದೆ ಈ ಹೋರಾಟಗಳೆಲ್ಲ. ಸೊ ಅದಕ್ಕೆ ಹೋರಾಟಗಳನ್ನು ಹತ್ತಿಕ್ಕೋದು ಅನ್ನೋದಕ್ಕಿಂತ ಯುವಜನತೆಯ ಶಕ್ತಿಯನ್ನು, ಯುವಜನತೆಯ ಹಿತಾಸಕ್ತಿಯನ್ನು, ಅವರ ಒಂದು ಇಚ್ಛಾಶಕ್ತಿಯನ್ನು ಹತ್ತಿಕ್ಕೋ ಕೆಲಸ ನೀವು ಮಾಡಬೇಡಿ. ಅವರಿಗೆ ಒಂದು ಗುರಿ ಇದೆ, ಏನೋ ಒಂದು ಹಸಿವಿದೆ, ಮಾಡ್ಕೋಬೇಕು. ಅಟ್ಲೀಸ್ಟ್ ನೀವು ನೋಟಿಫಿಕೇಶನ್ ಮಾಡಿದ್ರೆ ಅವ್ರಿಗೆ ಏನು ಬೇಕೋ ಅದು ಮಾಡ್ಕೊಳ್ತಾರೆ. ಆಗಿಲ್ಲ ಅಂದರೆ ಬೇರೆ ಫೀಲ್ಡ್ಗೆ ಹೋಗ್ತಾರೆ. ಬಟ್ ಸುಮ್ಮನೆ ಆಸೆ ತೋರಿಸ್ತಾ ಪ್ರತಿನಿತ್ಯ ನೀವು ಆಮಿಷಗಳನ್ನು ನೋಡುತ್ತಾ ದಯವಿಟ್ಟು ಅವರ ಒಂದು ಅಮೂಲ್ಯವಾದ ಸಮಯ, ಬದುಕನ್ನು ಹಾಳು ಮಾಡಬೇಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.